ಹಾಯ್ ಫ್ರೆಂಡ್ಸ್, ಇವತ್ತು ಹುಣಸೆಹಣ್ಣು ಗೊಜ್ಜು ಮಾಡ್ತಾ ಇದ್ದೀವಿ. ಹುಣಸೆಹಣ್ಣು ಗೊಜ್ಜಿಗೆ ಬೇಕಾಗಿರೋದು ಹುಣಸೆಹಣ್ಣು, ಮೆಣಸಿಕಾಯಿ, ಅರಿಶಿನ, ಮೆಂತ್ಯ, ಎಣ್ಣೆ, ಜೀರಿಗೆ, ಸಾಸಿವೆ, ಈರುಳ್ಳಿ, ಉಪ್ಪು, ಕರಿಬೇವು, ಕಡಲೆಬೀಜ. ಈಗ ಫಸ್ಟು ಕಡಲೆಬೀಜ ಹುರ್ಕೋತಾ ಇದ್ದೀನಿ. ಕಡಲೆಬೀಜ ಹುರಿದಿದೆ. ನಾನೊಂದು ಕಡಲೆಬೀಜ ಈಗ ಮೆಂತ್ಯ ಮತ್ತು ಜೀರಿಗೆ ಹುರ್ಕೋಬೇಕು. ಮೆಂತ್ಯ ಒಂದು 1/2 ಟೀ ಸ್ಪೂನ್ ಹಾಕಿದ್ದೀನಿ. ಮೆಂತ್ಯ ಹುರಿದಿದೆ. ಈಗ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆನೂ ಹುರ್ಕೋಬೇಕು. ಹುರಿದಿದೆ. ಈಗ ಕಡಲೆಬೀಜ, ಮೆಂತ್ಯ, ಜೀರಿಗೆ ಪುಡಿ ಮಾಡ್ಕೊತೀನಿ. ಹುರಿದಿರೋದು ಇದು ಕಡಲೆಬೀಜ ಪುಡಿ ಮಾಡ್ಕೊಂಡಿದ್ದೀನಿ. ಮೆಂತ್ಯ, ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ತವೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಆಯಿಲ್ ಹಾಕ್ಕೊತೀನಿ. ಆಯಿಲು ಒಂದು 3 ಸ್ಪೂನ್ ಹಾಕ್ಕೊಬೇಕು. ಸಾಸಿವೆ 1 ಸ್ಪೂನು, ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಒಂದು ಎಸ್ಲು ಕರಿಬೇವು ಹಾಕ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಬಾಡಿದೆ. ಈಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಾನು ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಒಂದು ಹುಳಿ ಬಿಟ್ಕೊತಾ ಇದ್ದೀನಿ. ಸ್ವಲ್ಪ ಕುದಿಲಿ. ಉಪ್ಪು ಹಾಕ್ತಾ ಇದ್ದೀನಿ 1 ಸ್ಪೂನು. ಇದರಲ್ಲಿ 1 ಸ್ಪೂನ್ ಹಾಕ್ತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟೇ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ತಾ ಇದ್ದೀನಿ. ಕುದಿಲಿ. ಈಗ ರುಬ್ಬಿಟ್ಕೊಂಡಿರೋ ಅಂಥ ಕಡಲೆ ಬೀಜದ ಪುಡಿ ಹಾಕ್ತಾ ಇದ್ದೀನಿ. ಜೀರಿಗೆ ರುಬ್ಬಿಟ್ಕೊಂಡಿರೋದು ಪುಡಿ ಹಾಕ್ತಾ ಇದ್ದೀನಿ. ಈಗ ಹುಣಸೆಹಣ್ಣು ಗೊಜ್ಜು ರೆಡಿಯಾಗಿದೆ. ಉಳ್ಳುಳ್ಳಿಗೆ ಖಾರವಾಗಿ ಚೆನ್ನಾಗಿರುತ್ತೆ ಫ್ರೆಂಡ್. ನೀವು ಒಂದು ಟೈಮ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್, ಹುಣಸೆಹಣ್ಣು ಗೊಜ್ಜು ರೆಡಿಯಾಗಿದೆ. ಟೇಸ್ಟಾಗಿ ಹೆಲ್ದಿಯಾಗಿರುತ್ತೆ. ನೀವು ಒಂದು ಟೈಮ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್.